ನಮಸ್ತೆ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ, ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ರೈಲ್ವೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ 1036 ಹುದ್ದೆಗಳಿಗೆ ಇವಾಗ ಆನ್ಲೈನಲ್ಲಿ ಅರ್ಜಿ ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಸೊ ಅದರ ಕುರಿತು ಕೆಲವೊಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಎಷ್ಟು ಪೋಸ್ಟ್ಗಳಿದ್ದಾವೆ, ಯಾವ್ಯಾವ ಪೋಸ್ಟ್ಗಳಿಗೆ ಎಷ್ಟೆಷ್ಟು ಸ್ಯಾಲ್ರಿನ ನಿಗದಿ ಮಾಡಿದ್ದಾರೆ, ಸೊ ಯಾವ ರೀತಿಯಾಗಿ ಎಕ್ಸಾಮ್ಸ್ ಇರುತ್ತೆ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಆನ್ಲೈನ್ನಲ್ಲಿ ಹೇಗೆ ಅರ್ಜಿ ಹಾಕೋದು, ಕೊನೆಯ ದಿನಾಂಕ ಯಾವಾಗ ಅನ್ನೋದು ಎಲ್ಲವನ್ನ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಆದಷ್ಟು ಬೇಗ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಾನು ಅವಾಗಲೇ ಹೇಳ್ದಂಗೆ ರೈಲ್ವೆ ನೇಮಕಾತಿ ಮಂಡಳಿಗಳು ಅಂದರೆ RRBs ಏನು ಮಾಡ್ತಾ ಇದ್ದಾವೆ, ಇತ್ತೀಚೆಗೆ ಆನ್ಲೈನ್ ಅರ್ಜಿ ನಮೂನೆಯ ಮುಖಾಂತರ ಪದವೀಧರ ಶಿಕ್ಷಕರು ಹಾಗೆ ತರಬೇತಿ ಪಡೆದ ಪದವೀಧರ ಶಿಕ್ಷಕರು, ಜೂನಿಯರ್ ಟ್ರಾನ್ಸ್ಲೇಟರ್ ಮತ್ತು ಮುಖ್ಯ ಕಾನೂನು ಸಹಾಯಕರು ಹಾಗೆ ಇನ್ನು ಹೆಚ್ಚಿನ ಹುದ್ದೆಗಳಿಗೆ ಇವಾಗ ಉದ್ಯೋಗ ಅಧಿಸೂಚನೆಯನ್ನು ಪ್ರಕಟಿಸಿರೋ ಅಂಥದ್ದು. ಸೊ ನಮಗೆ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಆಲ್ರೆಡಿ ಇವಾಗ ಏನು ಪ್ರಾರಂಭ ಮಾಡಿದ್ದಾರೆ, ಯಾವಾಗ ಏನು ಅಂತ. ಸೊ ಇವಾಗ ಯಾವ ಸಂಸ್ಥೆ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿರೋದು ಅಂತ ಹೇಳಿದ್ರೆ ರೈಲ್ವೆ ನೇಮಕಾತಿ ಮಂಡಳಿಗಳು. ಯಾರೆಲ್ಲ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು, ಹಾಗಾದ್ರೆ ರೈಲ್ವೆ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ಯಾರೆಲ್ಲ ಹಾಕ್ಬೋದು ಅಂತಂದ್ರೆ ಅಖಿಲ ಭಾರತ ಅಭ್ಯರ್ಥಿಗಳು, ಕರ್ನಾಟಕ ಮಾತ್ರವಲ್ಲದೆ ಇಡೀ ಭಾರತದಲ್ಲಿ ಇರ್ತಕ್ಕಂತಹ ಎಲ್ಲ ಶಿಕ್ಷಕ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು. ಗಂಡ್ಮಕ್ಳು ಮತ್ತೆ ಹೆಣ್ಮಕ್ಳು ಇಬ್ರು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು. ಸೊ ಹುದ್ದೆ ಹೆಸರು ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಪದವೀಧರ ಶಿಕ್ಷಕರು, ತರಬೇತಿ ಪಡೆದ ಪದವೀಧರ ಶಿಕ್ಷಕರು, ಕಿರಿಯ ಅನುವಾದಕರು, ಮುಖ್ಯ ಕಾನೂನು ಸಹಾಯಕರು ಮತ್ತೆ ಹಲವಾರು ಹುದ್ದೆಗಳು ಇರೋ ಅಂಥದ್ದು. ಸೊ ಪ್ರಮುಖ ದಿನಾಂಕಗಳನ್ನ ನಾವು ನೋಡೋದಾದ್ರೆ ಯಾವ ದಿನಾಂಕದಂದು ಅರ್ಜಿಯನ್ನು ಸ್ವೀಕಾರ ಮಾಡೋದಕ್ಕೆ ಆರಂಭ ಮಾಡಿದ್ರು ಅಂತ ಹೇಳಿದ್ರೆ ಅರ್ಜಿ ಪ್ರಾರಂಭದ ದಿನ 7/1/2025 ಅಂದ್ರೆ ಇವತ್ತು ಡೇಟ್ ಏನಿದೆ 8ನೇ ತಾರೀಕಿದೆ. ಸೊ ನಿನ್ನೆಯಿಂದನೇ ಅರ್ಜಿಯನ್ನು ಸ್ವೀಕಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. 7ನೇ ತಾರೀಕು ನಿನ್ನೆಯಿಂದನೇ ಶುರುವಾಗಿದೆ. ಸೊ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ಫೆಬ್ರವರಿ 6ನೇ ತಾರೀಕಿಗೆ ಏನು ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ, ಲಾಸ್ಟ್ ಡೇಟ್. ಸೊ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಯಾವಾಗಿದ್ದು ನಿನ್ನೆ ಅಂದ್ರೆ 7ನೇ ತಾರೀಕು ಜನವರಿ 7th. ಸೊ ಲಾಸ್ಟ್ ಡೇಟ್ ಬಂದು ಫೆಬ್ರವರಿ 6th. ಸೊ 1 ಮಂತ್ ನಿಮಗೆ ಟೈಮ್ ಇರುತ್ತೆ. ಇನ್ನು ಯಾವ ರೀತಿಯಾಗಿ ನಾವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ನಾವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ನೀವೇ ನಿಮ್ಮ ಫೋನಲ್ಲಿ ಹಾಕ್ತೀನಿ ಅಂತಂದ್ರೂ ಕೂಡ ಹಾಕ್ಬೋದು. ಇಲ್ಲ ನನಗೆ ಅಷ್ಟು ಗೊತ್ತಾಗಲ್ಲ ಅಂತ ಹೇಳಿದ್ರೆ ನೀವು ಹತ್ತಿರದಲ್ಲಿರ್ತಕ್ಕಂತಹ ಯಾವುದಾದ್ರೂ ಏನು ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ನೀವು ಅವ್ರಿಗೆ ಹೇಳಿದ್ರೆ ಅವ್ರು ಹಾಕ್ತಾರೆ. ಸೊ ಇಲ್ಲಿ ಹುದ್ದೆಗಳ ವಿವರಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಬೇರೆ ಬೇರೆ ವಿಷಯಗಳ ಸ್ನಾತಕೋತ್ತರ ಶಿಕ್ಷಕರು ಅಂತ ಬಂದಾಗ ಇಲ್ಲಿ 187 ಪೋಸ್ಟ್ಗಳಿದ್ದಾವೆ. ಸ್ನಾತಕೋತ್ತರ ಶಿಕ್ಷಕರು ಅಂತ ಹೇಳಿದ್ರೆ ನೀವು ಮಾಸ್ಟರ್ಸ್ ಮುಗಿಸಿರ್ಬೇಕು. ಸೊ ಮಾಸ್ಟರ್ಸ್ ಮುಗಿಸಿರೋರಿಗೆ 187 ಹುದ್ದೆಗಳಿರೋವಂಥದ್ದು. ಇನ್ನು ವೈಜ್ಞಾನಿಕ ಮೇಲ್ವಿಚಾರಕ, ದಕ್ಷತಾ ಶಾಸ್ತ್ರ ಮತ್ತು ತರಬೇತಿ ಅಂತ ಬಂದಾಗ 3 ಹುದ್ದೆಗಳಿದ್ದಾವೆ ಟೋಟಲ್ ಆಗಿ. ಬೇರೆ ಬೇರೆ ವಿಷಯಗಳ ತರಬೇತಿ ಪಡೆದಂತಹ ಪದವೀಧರ ಶಿಕ್ಷಕರು ಅಂತ ಬಂದಾಗ 338 ಹುದ್ದೆಗಳಿದ್ದಾವೆ. ಮುಖ್ಯ ಕಾನೂನು ಸಹಾಯಕ ಅಂತ ಬಂದಾಗ 54 ಹುದ್ದೆಗಳು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಬಂದಾಗ 20 ಹುದ್ದೆಗಳು. ದೈಹಿಕ ತರಬೇತಿ ಬೋಧಕ 18 ಹುದ್ದೆಗಳು. ವೈಜ್ಞಾನಿಕ ಸಹಾಯಕ ಅಥವಾ ತರಬೇತಿ 2 ಹುದ್ದೆಗಳು. ಕಿರಿಯ ಅನುವಾದಕ ಹಿಂದಿ ಟ್ರಾನ್ಸ್ಲೇಟರ್ ಬಂದು 130 ಹುದ್ದೆಗಳಿದ್ದಾವೆ. ಹಿರಿಯ ಪ್ರಚಾರ ನಿರೀಕ್ಷಕರು 3 ಹುದ್ದೆಗಳು. ಸಿಬ್ಬಂದಿ ಮತ್ತು ಕಲ್ಯಾಣ ನಿರೀಕ್ಷಕರು 59. ಗ್ರಂಥಪಾಲಕ 10. ಸಂಗೀತ ಶಿಕ್ಷಕ ಅಂದರೆ ಮ್ಯೂಸಿಕ್ ಟೀಚರ್ಸ್, ಇದು ಎಸ್ಪೆಷಲಿ ಲೇಡೀಸ್ಗೆ, ಮಹಿಳೆಯರಿಗೆ ಜಾಸ್ತಿ ಅವಕಾಶ ಇರೋದು. ಸೊ ಕೇವಲ ಇಲ್ಲಿ 3 ಹುದ್ದೆಗಳು ಮಾತ್ರ ಇದ್ದಾವೆ ಸಂಗೀತ ಶಿಕ್ಷಕರಿಗೆ. ಇನ್ನು ಬೇರೆ ಬೇರೆ ವಿಷಯಗಳ ಪ್ರಾಥಮಿಕ ರೈಲ್ವೆ ಶಿಕ್ಷಕರು ಅಂತ ಬಂದಾಗ 188 ಹುದ್ದೆಗಳಿರುವಂಥದ್ದು. ಸಹಾಯಕ ಶಿಕ್ಷಕರು, ಅದು ಮಹಿಳೆ ಕಿರಿಯ ಶಾಲೆ ಅಂತ ಬಂದಾಗ 2 ಪೋಸ್ಟ್ಗಳಿದ್ದಾವೆ. ಇನ್ನು ಪ್ರಯೋಗಾಲಯ ಸಹಾಯಕ ಶಾಲೆ ಅಂತ ಬಂದಾಗ 7. ಲ್ಯಾಬ್ ಸಹಾಯಕ ಗ್ರೇಡ್ ಅಂದರೆ ರಸಾಯನ ಶಾಸ್ತ್ರ ಮತ್ತು ಮೆಟಲರ್ಜಿಸ್ಟ್ ಅಂತ ಬಂದಾಗ 12. ಸೊ ಟೋಟಲ್ ಆಗಿ ಎಷ್ಟು ಹುದ್ದೆಗಳಿದ್ದಾವೆ? 1036 ಹುದ್ದೆಗಳು ಇರುವಂಥದ್ದು. ಈ 1036 ಹುದ್ದೆಗಳನ್ನು ಸೊ ಈ ರೀತಿಯಾಗಿ ಏನು ಡಿವೈಡ್ ಮಾಡ್ಕೊಂಡಿದ್ದಾರೆ.
ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂತಂದರೆ ಅಭ್ಯರ್ಥಿಗಳು ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿ ಮಾಡಬೇಕು ಅಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಅರ್ಜಿ ಶುಲ್ಕ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಸೊ UR OBC EWS ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಕ್ಯಾಟಗರಿ ಅವರಿಗೆ 500 ರುಪೀಸ್ ಇರುತ್ತೆ, 500 ರೂಪಾಯಿಗಳನ್ನು ನಿಗದಿ ಮಾಡಿದ್ದಾರೆ. ಇನ್ನು SC ST ಸ್ಟೂಡೆಂಟ್ಸ್ಗಳಿಗೆ ಕ್ಯಾಂಡಿಡೇಟ್ಸ್ಗಳಿಗೆ ಮತ್ತು PWD ಅಭ್ಯರ್ಥಿಗಳಿಗೆ 250 ರೂಪಾಯಿಗಳನ್ನು ಮೆನ್ಷನ್ ಮಾಡಿದ್ದಾರೆ. ಸೊ 500 ರುಪೀಸ್ ಜನರಲ್ ಅವರಿಗೆ, ಹಾಗೆಯೇ 250 ರುಪೀಸ್ ಏನಿದೆ SC ST ಸ್ಟೂಡೆಂಟ್ಸ್ ಮತ್ತು PWD ಕ್ಯಾಂಡಿಡೇಟ್ಸ್ಗಳಿಗೆ. ಇನ್ನು ನೆಕ್ಸ್ಟ್ ಯಾವ ರೀತಿಯಾಗಿ ಇದನ್ನು ನಾವು ಪೇ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಕೂಡ ನಾವು ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕಾಗತ್ತೆ. ಸೊ ಯಾವ ಯಾವ ವಯಸ್ಸಿನ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಅನ್ನೋದನ್ನು ನೋಡೋದಾದ್ರೆ ಪೋಸ್ಟ್ಗೆ ತಕ್ಕ ಹಾಗೆ ಇಲ್ಲಿ ವಯಸ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ವಿವಿಧ ವಿಷಯಗಳ ಸ್ನಾತಕೋತ್ತರ ಶಿಕ್ಷಕರು ಅಂತ ಬಂದಾಗ 18 ವರ್ಷದಿಂದ 48 ವರ್ಷಗಳ ಒಳಗೆ ಇರತಕ್ಕಂತಹ ಎಲ್ಲರೂ ಕೂಡ ಈ ಒಂದು ಪೋಸ್ಟ್ಗೆ ಏನು ಮಾಡ್ಬೋದು, ಅಪ್ಲೈ ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ವೈಜ್ಞಾನಿಕ ಮೇಲ್ವಿಚಾರಕ ಅಂತ ಬಂದಾಗ 18 ರಿಂದ 38 ವರ್ಷವನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ವಿವಿಧ ವಿಷಯಗಳ ತರಬೇತಿ ಪಡೆದ ಪದವೀಧರ ಶಿಕ್ಷಕರು ಅಂತ ಬಂದಾಗ ಇಲ್ಲಿ 18 ರಿಂದ 48 ವರ್ಷಗಳನ್ನು ನಿಗದಿ ಮಾಡಿದ್ದಾರೆ. ಕಾನೂನು ಮುಖ್ಯ ಸಹಾಯಕ 18 ರಿಂದ 43, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಬಂದಾಗ 18 ರಿಂದ 35 ವರ್ಷದ ಒಳಗಡೆ ಇರಬೇಕು ಅಥವಾ 35 ವರ್ಷ ಆಗಿರಬೇಕು. ದೈಹಿಕ ತರಬೇತಿ ಬೋಧಕ ಇಂಗ್ಲಿಷ್ ಮೀಡಿಯಂಗೆ 18 ರಿಂದ 48 ವರ್ಷ ವಯಸ್ಸಿನ ಅಂತರದ ನಡುವೆ ಇರಬೇಕು. ವೈಜ್ಞಾನಿಕ ಸಹಾಯಕ ಅಂತ ಬಂದಾಗ 18 ರಿಂದ 38, ಕಿರಿಯ ಅನುವಾದಕ ಅಂದರೆ ಹಿಂದಿ ಟ್ರಾನ್ಸ್ಲೇಟರ್ 18 ರಿಂದ 36, ಹಿರಿಯ ಪ್ರಚಾರ ನಿರೀಕ್ಷಕರು 18 ರಿಂದ 36, ಸಿಬ್ಬಂದಿ ಮತ್ತು ಕಲ್ಯಾಣ ನಿರೀಕ್ಷಕರು ಅಂತ ಬಂದಾಗ 18 ರಿಂದ 36 ವರ್ಷ ವಯಸ್ಸಾಗಿರಬೇಕು. ಗ್ರಂಥಪಾಲಕರು ಅಂತ ಬಂದಾಗ 18 ರಿಂದ 33, ಸಂಗೀತ ಶಿಕ್ಷಕರು ಅದು ಮಹಿಳೆಯರಿಗೆ ಅಂತ ಹೇಳಿದವಾಗಲೇ ಮ್ಯೂಸಿಕ್ ಟೀಚರ್ಸ್ ಅಂತ ಬಂದಾಗ ಮಹಿಳೆಯರಿಗೆ ಹೆಚ್ಚಿನ ಅವಕಾಶ ಕೊಟ್ಟಿರೋದು. ಸೊ 18 ರಿಂದ 48 ವರ್ಷ ವಯಸ್ಸಾಗಿರಬೇಕು. ಇನ್ನು ಬೇರೆ ಬೇರೆ ವಿಷಯಗಳ ಪ್ರಾಥಮಿಕ ರೈಲ್ವೆ ಶಿಕ್ಷಕರು ಅಂತ ಬಂದಾಗ ಇಲ್ಲಿನೂ ಕೂಡ 18 ರಿಂದ 48 ವರ್ಷ ವಯಸ್ಸಾಗಿರ್ಬೇಕಾಗುತ್ತೆ. ಸಹಾಯಕ ಶಿಕ್ಷಕರು ಕಿರಿಯ ಶಾಲೆಯಲ್ಲಿ ಸಹಾಯಕ ಶಿಕ್ಷಕರಾಗಿ ಆಯ್ಕೆ ಮಾಡಬೇಕು ಅಂತಂದ್ರೆ ಅವರಿಗೆ 18 ರಿಂದ 48 ವರ್ಷ ವಯಸ್ಸಾಗಿರ್ಬೇಕಾಗುತ್ತೆ. ಇನ್ನು ಪ್ರಯೋಗಾಲಯ ಸಹಾಯಕ ಶಾಲೆ ಅಂತ ಬಂದಾಗ 18 ರಿಂದ 48, ಇನ್ನು ಲ್ಯಾಬ್ ಸಹಾಯಕ ಗ್ರೇಡ್ 3 ರಸಾಯನ ಶಾಸ್ತ್ರಜ್ಞ ಮತ್ತೆ ಮೆಟಲರ್ಜಿಸ್ಟ್ ಅಂತ ಬಂದಾಗ 18 ರಿಂದ 33 ವರ್ಷಗಳು ಆಗಬೇಕಾಗಿರುತ್ತೆ. ಸೊ ಇವಾಗ ಎಷ್ಟು ಪೋಸ್ಟ್ಗಳಿದಾವೆ, ಯಾವ್ಯಾವ 1036 ಪೋಸ್ಟನ್ನ ಎಲ್ಲೆಲ್ಲಿ ಡಿವೈಡ್ ಮಾಡಿದ್ದಾರೆ ಅನ್ನೋದು ಗೊತ್ತಾಯಿತು. ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿ ಮಾಡಬೇಕು, ಎಷ್ಟು ಪಾವತಿ ಮಾಡಬೇಕು ಅನ್ನೋದು ಗೊತ್ತಾಯಿತು. ಮತ್ತು ಯಾವ್ಯಾವ ಪೋಸ್ಟಿಗೆ ಅಪ್ಲೈ ಮಾಡಬೇಕು ಅಂತಂದರೆ ನೀವು ಎಷ್ಟು ವಯಸ್ಸನ್ನು ಕಂಪ್ಲೀಟ್ ಆಗಿರಬೇಕು ಅನ್ನೋದು ಕೂಡ ನಿಮ್ಗೆ ಇವಾಗ ಗೊತ್ತಾಗಿದೆ. ಸೊ ನೆಕ್ಸ್ಟ್ ಇವಾಗ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅನ್ನೋದನ್ನ ನೋಡಬೇಕಾಗತ್ತೆ. ಯಾವ್ಯಾವ ಪೋಸ್ಟಿಗೆ ಏನೇನು ಕ್ವಾಲಿಫಿಕೇಷನ್ನ ಇಟ್ಟಿದ್ದಾರೆ ಅನ್ನೋದು. ಸೊ ಪ್ರಾಥಮಿಕ ಶಿಕ್ಷಕರು ಅಂತ ಬಂದಾಗ, ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ಬಂದಾಗ BEd ಜೊತೆಗೆ UG ಕನಿಷ್ಠ 50 ಅಂಕಗಳ ಜೊತೆಗೆ ನೀವು ನಿರ್ದಿಷ್ಟ ವಿಷಯದಲ್ಲಿ ಅಂದರೆ ಇಂಗ್ಲಿಷ್ ಮಾಧ್ಯಮ ಬೋಧನಾ ಕೌಶಲ್ಯಗಳು, ಕಂಪ್ಯೂಟರ್ ಅಪ್ಲಿಕೇಶನ್ಗಳ ಜ್ಞಾನ ಇರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಪ್ರಾಥಮಿಕ ಶಿಕ್ಷಕರು ಪ್ರೈಮರಿ ಟೀಚರ್ಸ್ಗೆ ಇಲ್ಲಿ ಏನು ಕ್ವಾಲಿಫಿಕೇಶನ್ ಕೇಳಿದ್ದಾರೆ, BEd ಆಗಿರಬೇಕು, ಜೊತೆಗೆ UG ಅಂತ ಹೇಳಿದರೆ ಅಂಡರ್ ಗ್ರ್ಯಾಜುಯೇಟ್ ಅಂತ ಹೇಳಿ, ಅಂದರೆ ಡಿಗ್ರಿ, UGಗೆ ಡಿಗ್ರಿ ಅಂತ ಹೇಳ್ತಾರೆ, PGಗೆ ಪೋಸ್ಟ್ ಗ್ರ್ಯಾಜುಯೇಟ್, ಮಾಸ್ಟರ್ಸ್ಗೆ PG ಅಂತ ಹೇಳ್ತಾರೆ. ಸೊ ಇಲ್ಲಿ ಏನು ಕೇಳಿದ್ದಾರೆ, ಪ್ರಾಥಮಿಕ ಶಿಕ್ಷಕರಾಗಬೇಕು ಅಂದರೆ BEd ಆಗಿರಬೇಕು, ಜೊತೆಗೆ UG ಅಂದರೆ ಡಿಗ್ರಿ ಆಗಿರಬೇಕು, ಕನಿಷ್ಠ 50% ಜೊತೆಗೆ ನೀವು ಪಾಸ್ ಆಗಿರಬೇಕು. ಇಂಗ್ಲಿಷ್ ಮಾಧ್ಯಮ ಬೋಧನಾ ಕೌಶಲ್ಯಗಳು ಅಂದರೆ ಇಂಗ್ಲಿಷ್ ಮೀಡಿಯಂಗೆ ಇದು ಬೋಧನೆ ಮಾಡ್ತಾ ಇರೋದ್ರಿಂದ ನಿಮಗೆ ಇಂಗ್ಲಿಷ್ ಕೇಳಿದ್ದಾರೆ. ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ಗಳ ಜ್ಞಾನ, ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಅಂತ ಕೇಳಿದ್ದಾರೆ. ಇನ್ನು ತರಬೇತಿ ಪಡೆದ ಪದವೀಧರ ಶಿಕ್ಷಕರು ಅಥವಾ TGT ಅಂತ ಬಂದಾಗ ಇಲ್ಲಿ BEd ಜೊತೆಗೆ PG ಅಂತಂದ್ರೆ ಪೋಸ್ಟ್ ಗ್ರಾಜುಯೇಟ್, ಆವಾಗಲೇ ಹೇಳಿದಾಗೆ ಸ್ನಾತಕೋತ್ತರ ಪದವಿ ಆಗಿರಬೇಕು, ಮಾಸ್ಟರ್ ಡಿಗ್ರಿ ಆಗಿರಬೇಕು, 50% ಮಾರ್ಕ್ಸ್ನೊಂದಿಗೆ ನೀವು ತೇರ್ಗಡೆ ಆಗಿರಬೇಕು. ಇಂಗ್ಲಿಷ್ ಮಾಧ್ಯಮದ ಬೋಧನಾ ಕೌಶಲ್ಯ, ಕಂಪ್ಯೂಟರ್ ಅಪ್ಲಿಕೇಶನ್ಗಳ ಜ್ಞಾನದೊಂದಿಗೆ ನಿರ್ದಿಷ್ಟ ವಿಷಯದಲ್ಲಿ ನೀವು ತೇರ್ಗಡೆ ಆಗಿರಬೇಕು ಅಂತ. ಇನ್ನು ಸ್ನಾತಕೋತ್ತರ ಶಿಕ್ಷಕರು PGT ಅಂತ ಬಂದಾಗ BEd ಜೊತೆ PG ಕನಿಷ್ಠ 50% ನೀವು ಸ್ಕೋರ್ ಮಾಡಿರಬೇಕಾಗುತ್ತೆ. ಮಾಮೂಲಿ ಇಂಗ್ಲಿಷ್ ಮಾಧ್ಯಮ ಬೋಧನಾ ಕೌಶಲ್ಯ ಬೇಕಾಗುತ್ತೆ, ಹಾಗೆಯೇ ಕಂಪ್ಯೂಟರ್ ಅಪ್ಲಿಕೇಶನ್ಗಳ ಜ್ಞಾನ ಇರಬೇಕಾಗುತ್ತೆ ಅಂತ. ಸೊ ಸಂಗೀತ ಶಿಕ್ಷಕರು ಅಂತ ಬಂದಾಗ ನೀವು ಮ್ಯೂಸಿಕಲ್ಲಿ ನೀವು ಡಿಗ್ರಿ ಮಾಡಿರಬೇಕಾಗುತ್ತೆ, ಸಂಗೀತದಲ್ಲಿ ಪದವಿಯನ್ನು ಮಾಡಿರಬೇಕಾಗುತ್ತೆ. ಇನ್ನು ಲ್ಯಾಬ್ ಸಹಾಯಕ ಅಂತ ಬಂದಾಗ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದೊಂದಿಗೆ ಹಿರಿಯ ಮಾಧ್ಯಮಿಕ
ಪದವಿಯನ್ನು ನೀವು ಮಾಡಿರಬೇಕಾಗುತ್ತೆ. ದೈಹಿಕ ತರಬೇತಿ ಬೋಧಕ ಅಥವಾ PTI ಅಂತ ಬಂದಾಗ ದೈಹಿಕ ತರಬೇತಿ ಅಥವಾ BPEd ಅಲ್ಲಿ ನೀವು ಡಿಪ್ಲೊಮೊ ಜೊತೆಗೆ ನೀವು ಪದವಿ ಪಡ್ಕೊಂಡಿರಬೇಕು. ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ದೈಹಿಕ ತರಬೇತಿ ಶಿಕ್ಷಣದ 10+2 ಕೌಶಲ್ಯಗಳನ್ನ ನೀವು ಹೊಂದಿರಬೇಕಾಗತ್ತೆ. ಜೊತೆಗೆ ಇಲ್ಲಿ ಕಿರಿಯ ಶಾಲಾ PRT ಶಿಕ್ಷಕ ಅಂತ ಬಂದಾಗ 10+2 ಜೊತೆಗೆ ಅಂದರೆ 10+2 ಅಂತಂದರೆ 10ನೇ ಕ್ಲಾಸ್ ಆಗಿರಬೇಕು, ಜೊತೆಗೆ PUC ಆಗಿರಬೇಕು. ಅದರ ಜೊತೆಗೆ 2 ವರ್ಷಗಳ ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮಾ ಮಾಡಿರಬೇಕು. ಇನ್ನು TET ನಲ್ಲಿ ತೇರ್ಗಡೆ ಆಗಿರಬೇಕು. TET ನೋಡಿದ್ರ ಇಲ್ಲಿ ಕೂಡ TET ಕೇಳಿದ್ದಾರೆ. ಸೊ ಹಾಗಾಗಿ ನೆಕ್ಸ್ಟ್ TET ಕಾಲ್ ಆದಾಗ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು TET ನ ಈ ಸಲ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಅದು ಕೂಡ ಒಳ್ಳೆ ಅಂಕಗಳೊಂದಿಗೆ 100+ ಮಾರ್ಕ್ಸ್ನ ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ TET ನಲ್ಲಿ ತೇರ್ಗಡೆ ಆಗಿರಬೇಕು. ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧನಾ ಕೌಶಲ್ಯ, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ನೀವು ಟೀಚ್ ಮಾಡುವಂತಹ ಎಲ್ಲ ಸ್ಕಿಲ್ಸ್ನ ನೀವು ಹೊಂದಿರಬೇಕು ಅಂತ ಕೇಳಿದ್ದಾರೆ. ಸೊ ಇದಿಷ್ಟು ಏನು ಯಾವ್ಯಾವ ಪೋಸ್ಟ್ಗೆ ಯಾವ್ಯಾವ ಕ್ವಾಲಿಫಿಕೇಷನ್ ಇರಬೇಕು ಅನ್ನೋದು. ಸೊ ಇವಾಗ ಇದರಲ್ಲಿ ಯಾವ ಡೌಟ್ಸ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಇನ್ನು ಸ್ಯಾಲ್ರಿ ಅಂತ ಬಂದಾಗ, ಸಂಬಳದ ವಿಚಾರಕ್ಕೆ ಬಂದಾಗ, ಸೊ ವಿವಿಧ ವಿಷಯಗಳ ಸ್ನಾತಕೋತ್ತರ ಶಿಕ್ಷಕರು ಅಂತ ಬಂದಾಗ ಇಲ್ಲಿ ಸ್ಟಾರ್ಟಿಂಗ್ ಸ್ಯಾಲ್ರಿ ನಿಮಗೆ 47,600 ರೂಪೀಸ್ ಇರುತ್ತೆ, ಅಂದರೆ 47,600 ರೂಪಾಯಿಗಳಿರುತ್ತೆ. ವೈಜ್ಞಾನಿಕ ಮೇಲ್ವಿಚಾರಕ ಅಂತ ಬಂದಾಗ 44,900 ಇರುತ್ತೆ. ವಿವಿಧ ವಿಷಯಗಳ ತರಬೇತಿ ಪಡೆದ ಪದವೀಧರ ಶಿಕ್ಷಕರು ಅಂತ ಬಂದಾಗ 44,900. ಮುಖ್ಯ ಕಾನೂನು ಸಹಾಯಕ 44,900. ಪಬ್ಲಿಕ್ ಪ್ರಾಸಿಕ್ಯೂಟರ್ 44,900. ದೈಹಿಕ ತರಬೇತಿ ಬೋಧಕ, ಅದು ಇಂಗ್ಲಿಷ್ ಮೀಡಿಯಂಗೆ 44,900. ವೈಜ್ಞಾನಿಕ ಸಹಾಯಕ 35,000. ಕಿರಿಯ ಅನುವಾದಕ 35,400. ಹಿರಿಯ ಪ್ರಚಾರ ನಿರೀಕ್ಷಕರು ಅಂತ ಬಂದಾಗ 35,400. ಸಿಬ್ಬಂದಿ ಮತ್ತು ಕಲ್ಯಾಣ ನಿರೀಕ್ಷಕರು ಅಂತ ಬಂದಾಗಲೂ ಕೂಡ 35,400 ಇರುತ್ತೆ ಅವರಿಗೆ ಸ್ಯಾಲ್ರಿ. ಗ್ರಂಥಪಾಲಕರಿಗೂ ಕೂಡ 35,400 ಇದೆ. ಸಂಗೀತ ಶಿಕ್ಷಕರಿಗೂ ಕೂಡ 35,400 ಸಂಬಳ ಇರುವಂಥದ್ದು. ಬೇರೆ ಬೇರೆ ವಿಷಯಗಳ ಪ್ರಾಥಮಿಕ ರೈಲ್ವೆ ಶಿಕ್ಷಕರು ಅಂತ ಬಂದಾಗ ಅವರಿಗೂ ಕೂಡ 35,400 ರೂಪಾಯಿಗಳನ್ನ ನಿಗದಿ ಮಾಡಿದ್ದಾರೆ. ಹಾಗೆಯೇ ಸಹಾಯಕ ಶಿಕ್ಷಕ ಮಹಿಳೆಯರು, ಇಲ್ಲಿ ಸಹಾಯಕ ಶಿಕ್ಷಕರು ಮಹಿಳೆಯರಿಗೆ ಕೊಟ್ಟಿರೋದ್ರಿಂದ ಅಲ್ಲಿ 35,400 ರೂಪಾಯಿಗಳನ್ನ ನಿಗದಿ ಮಾಡಿದ್ದಾರೆ. ಇನ್ನು ಪ್ರಯೋಗಾಲಯ ಸಹಾಯಕ ಶಾಲೆಗಳಿಗೆ ಪ್ರಯೋಗಾಲಯ ಸಹಾಯಕ ಅಂತ ಬಂದಾಗ 25,500 ರೂಪಾಯಿಗಳು. ಇನ್ನು ಲ್ಯಾಬ್ ಸಹಾಯಕ ಗ್ರೇಡ್ 3 ಅಂತ ಬಂದಾಗ 19,900. ಸೊ ಆಕರ್ಷಕವಾದ ಸ್ಯಾಲ್ರಿ ಕೂಡ ಇದೆ. ಅದರಲ್ಲಿ ಹೈಯೆಸ್ಟ್ ಸ್ಯಾಲ್ರಿ ಯಾರಿಗಿದೆ ಅಂತಂದ್ರೆ 47,600 ಬೇರೆ ಬೇರೆ ವಿಷಯಗಳ ಸ್ನಾತಕೋತ್ತರ ಶಿಕ್ಷಕರು, ಯಾಕಂದ್ರೆ ಅವರಿಗೆ ಏನು PG ಕೇಳಿದ್ದಾರೆ. ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಇರೋವಂಥದ್ದು. ಸೊ ಎಲ್ರಿಗೂ ಕಂಪೇರ್ ಮಾಡಿದ್ರೆ ಎಲ್ಲರಿಗೂ ಕೂಡ ಒಳ್ಳೆ ಸ್ಯಾಲ್ರಿನೇ ಕೊಟ್ಟಿದ್ದಾರೆ ಇಲ್ಲಿ. ಇನ್ನು ಆಯ್ಕೆ ಪ್ರಕ್ರಿಯೆ ಹೇಗಾಗುತ್ತೆ, ಆಯ್ಕೆ ಪ್ರಕ್ರಿಯೆ ಹೆಂಗೆ ಮಾಡ್ಕೊತಾರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಬೋಧನಾ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನ ಗುರುತಿಸೋದಕ್ಕೆ ಬೇರೆ ಬೇರೆ ಹಂತಗಳನ್ನು ಒಳಗೊಂಡಿರುತ್ತೆ. ಸೊ ಆಯ್ಕೆ ಪ್ರಕ್ರಿಯೆಯ ಮೊದಲನೇ ಹಂತ ಏನಿರುತ್ತೆ ಅಂತ ಹೇಳಿದ್ರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳ್ತೀವಲ್ಲ. ಸೊ ಆಮೇಲೆ ಕೌಶಲ್ಯ ಪರೀಕ್ಷೆ, ಸ್ಕಿಲ್ ಎಕ್ಸಾಮ್ಸ್, ಹಾಗೆ ಇಂಟರ್ವ್ಯೂ ಇರುತ್ತೆ, ಸಂದರ್ಶನ ಇಂಟರ್ವ್ಯೂ ಇದೇ ಇರುತ್ತೆ ಈ ಒಂದು ರಿಕ್ರೂಟ್ಮೆಂಟ್ನಲ್ಲಿ. ಸೊ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಂತ ಹೇಳಿದ್ರೆ ಇದು ಆನ್ಲೈನ್ ಮುಖಾಂತರ ನಡೆಸೋವಂಥದ್ದು. ಸೊ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತಂದ್ರೆ ಆಬ್ವಿಯಸ್ಲಿ ಆನ್ಲೈನಲ್ಲೇ ನಡೆಸ್ತಾರೆ. ಸೊ ಆನ್ಲೈನ್ ಬಹು ಆಯ್ಕೆ ಪರೀಕ್ಷೆಯಾಗಿರುತ್ತೆ. ಬೋಧನಾ ಹುದ್ದೆಗಳಿಗೆ ಅರ್ಹರಾಗಲು ಅಭ್ಯರ್ಥಿಗಳು ಉತ್ತೀರ್ಣರಾಗಬೇಕು ಈ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನಲ್ಲಿ. ಸೊ CBTಯನ್ನು ತೆರವುಗೊಳಿಸಿದ ನಂತರ ಅಭ್ಯರ್ಥಿಗಳು ಸ್ಕೋರ್ ಕಾರ್ಡನ್ನು ಸ್ವೀಕಾರ ಮಾಡ್ಕೊಳ್ತಾರೆ. ಸೊ ನೀವೆಷ್ಟು ಸ್ಕೋರ್ ಮಾಡಿದ್ದೀರಾ ಅಂತ ಅನ್ನೋದನ್ನ ಇಮಿಡಿಯೇಟ್ ಆಗಿ ನೀವು ತಗೊಳ್ತೀರಿ. ಸೊ ಇದು ಅಧಿಕೃತ ಸೂಚನೆಯಲ್ಲಿ ಉಲ್ಲೇಖಿಸಿದಂತೆ ನಿರ್ದಿಷ್ಟ ಅವಧಿಯವರೆಗೆ ಮಾತ್ರ ಇದು ಮಾನ್ಯವಾಗಿರುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ CBT ಪರೀಕ್ಷೆ ಆದ ನಂತರ ನಿಮಗೆ ಏನು ಹೇಳಿ ನಾನು ಸಂದರ್ಶನ ಅಂತ ಹೇಳಿದೆ. ಸಂದರ್ಶನ ಅಂದರೆ CBTಯನ್ನು ತೆರವುಗೊಳಿಸಿದ ನಂತರ ಶಾರ್ಟ್ ಲಿಸ್ಟ್ ಮಾಡಿದಂತಹ ಕ್ಯಾಂಡಿಡೇಟ್ಸ್ಗಳನ್ನು ಇಂಟರ್ವ್ಯೂಗೆ ಕರೀತಾರೆ. ಸೊ ಸಂದರ್ಶನ ಪ್ರಕ್ರಿಯೆಯನ್ನು 2 ಪ್ರತ್ಯೇಕ ಮಂಡಳಿಗಳು ನಿರ್ವಹಣೆ ಮಾಡುತ್ತದೆ, ಕೇಂದ್ರ ಆಯ್ಕೆ ಮಂಡಳಿ ಮತ್ತು ಸ್ಥಳೀಯ ಆಯ್ಕೆ ಮಂಡಳಿ. ಸೊ ಇದಾದ ಮೇಲೆ ಏನು ಮಾಡ್ತಾರೆ, ಸ್ಕಿಲ್ ಎಕ್ಸಾಮಿನೇಷನ್ ಅಂದರೆ ಕೌಶಲ್ಯ ಪರೀಕ್ಷೆಯನ್ನು ಮಾಡ್ತಾರೆ. ಸೊ ಅಧಿಕೃತ ಸೂಚನೆಯಲ್ಲಿ ಉಲ್ಲೇಖಿಸಿರುವ ಹಾಗೆ ಕೆಲವೊಂದು ಹುದ್ದೆಗಳಿಗೆ ಕೌಶಲ್ಯ ಪರೀಕ್ಷೆಯ ಅಗತ್ಯ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಏನು ಮ್ಯೂಸಿಕ್ ಟೀಚರ್ಸ್ ಯಾವ ರೀತಿಯಾಗಿ ಅವ್ರಿಗೆ ಸ್ಕಿಲ್ ಇದೆ ಅಂತಕ್ಕಂಥದ್ದು, ಆಮೇಲೆ ಪ್ರೈಮರಿ ಟೀಚರ್ಸ್ ಆಗಿರ್ಬೋದು. ಸೊ ಕೆಲವೊಂದು ಏನು ಕೌಶಲ್ಯ ಆಧಾರಿತ ಪೋಸ್ಟ್ಗಳಿದಾವೋ ಅವ್ರಿಗೆ ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಒಂದು ಪರೀಕ್ಷೆಯನ್ನು ಮಾಡುವಂಥದ್ದು. ಸೊ ಕೊನೆಯದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್, ದಾಖಲೆ ಪರಿಶೀಲನೆ ಅಂತ. CBT ಮತ್ತು ಸಂದರ್ಶನ
ಆದ ನಂತರ ಅಭ್ಯರ್ಥಿಗಳು ದಾಖಲೆ ಪರಿಶೀಲನೆ ಪ್ರಕ್ರಿಯೆ ಮುಖಾಂತರ ಹೋಗಬೇಕಾಗತ್ತೆ ಅಂತ. ಸೊ ಇದಿಷ್ಟು ಏನು ನಿಮ್ಮ ಒಂದು ರೈಲ್ವೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಹುದ್ದೆಗಳಿದ್ದಾವೆ, ಯಾವ್ಯಾವ ಹುದ್ದೆಗಳಿಗೆ ಯಾವ್ಯಾವ ವಯೋಮಿತಿ ಇರುತ್ತೆ, ಯಾವ್ಯಾವ ಹುದ್ದೆಗಳಿಗೆ ಯಾವ್ಯಾವ ಸಂಬಳ ಇರುತ್ತೆ, ಸೊ ಹಾಗೆ ಆಯ್ಕೆ ಪ್ರಕ್ರಿಯೆ ಹೇಗಾಗುತ್ತೆ, ಪರೀಕ್ಷೆ ಏನು, ಎಲ್ಲವನ್ನ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅರ್ಜಿ ಯಾವಾಗ ಸ್ಟಾರ್ಟ್ ಆಗಿದೆ, ಹಾಗೆ ಕೊನೆ ದಿನಾಂಕ ಯಾವುದು ಅಂತ ಹೇಳಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ. ಯಾರ್ಯಾರು ಈ ಒಂದು ರೈಲ್ವೆ ಶಿಕ್ಷಕರ ನೇಮಕಾತಿಗೆ ತಯಾರಿ ನಡೆಸ್ಕೊಳ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಶೇರ್ ಮಾಡಿ. ಆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.